ನಮಸ್ಕಾರ ಸ್ನೇಹಿತರೆ, ನಮ್ಮಲ್ಲೆಲ್ಲ ಏನು ನಂಬಿಕೆ ಇದೆ, ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೊರಟಾಗ ಬೆಕ್ಕಡ್ಡ ಬಂದರೆ ಅದು ಅಪಶಕುನ ಅಂತೀವಿ. ಆದರೆ ಜಪಾನೀಸಲ್ಲಿ ಇದೇ ಬೆಕ್ಕನ್ನು ಮನೆಕಿನೆಕೋ ಅನ್ನೋ ಹೆಸರಲ್ಲಿ ಪೂಜಿಸ್ತಾರೆ. ಈ ಮೆನಿಕೋನೆಕೋದಲ್ಲಿ 2 ವಿಧದ ಪ್ರತಿಮೆಗಳನ್ನು ನೀವು ಕಾಣ್ತೀರಾ. ಒಂದು ಬಲಪಂಜವನ್ನು ಎತ್ತಿರುವಂಥದ್ದು, ಅದು ಹಣ, ಐಶ್ವರ್ಯ, ಸಂಪತ್ತನ್ನು ಅಟ್ರಾಕ್ಟ್ ಮಾಡುತ್ತೆ ಅಂತ ನಂಬ್ತಾರೆ. ಹಾಗೆ ಎಡಪಂಜವನ್ನು ಎತ್ತಿರುವಂಥ ಪ್ರತಿಮೆಯನ್ನು ನೀವು ನೋಡಿದ್ರೆ ಅದು ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಇಟ್ಟಿರ್ತಾರೆ. ಈ ರೀತಿ ಬೆಕ್ಕನ್ನು ನಾವು ಅಪಶಕುನ ಅಂದ್ಕೊಂಡ್ರೆ ಜಪಾನ್ ಅವರು ಇದನ್ನು ಶುಭ ಶಕುನ ಅಂದ್ಕೊಳ್ಳಿ. ಒಂದು ಸೈಂಟಿಫಿಕ್ ರೀಸನ್ ನಾವು ಯೋಚಿಸೋದಾದರೆ, ಕಾರಣ ಜಪಾನೀಸಲ್ಲಿ ಸಿಲ್ಕ್ ವಾರ್ಮ್ ರೇರಿಂಗ್ ತುಂಬ ಇತ್ತು. ಹಿಂದಿನ ಕಾಲದಲ್ಲಿ ರೇಷ್ಮೆ ಹುಳಗಳನ್ನು, ರೇಷ್ಮೆಯನ್ನು, ಹಾಗೆ ಭತ್ತದ ಕಣಜಗಳನ್ನು ಇಲಿಗಳಿಂದ ರಕ್ಷಿಸ್ಲಿಕ್ಕೋಸ್ಕರ ಬೆಕ್ಕನ್ನು ಇಡ್ತಿದ್ರಂತೆ. ಹಾಗಾಗಿ ಇದಕ್ಕೆ ಮೆನಿಕೋನೆಕೋ ಅನ್ನೋ ಹೆಸರನ್ನು ಕೊಟ್ಟು ಅದನ್ನು ಪೂಜಿಸ್ಕೊಂಡು ತುಂಬ ವರ್ಷಗಳಿಂದ ಬರ್ತಿದ್ದಾರೆ. ಹಾಗೆ ಮೆನಿಕೋನೆಕೋಗೆ ದೇವಸ್ಥಾನಗಳು ಸಹ ಇದೆಯಂತೆ. ಟೋಕಿಯೋದಲ್ಲಿ ಗೊಟುಕೋಜಿ ಅನ್ನೋ ಒಂದು ದೇವಸ್ಥಾನ ಇದೆ. ಈ ಜಾಗನ ಮೆನಿಕೋನಿಕೋ ಹುಟ್ಟಿದ ಸ್ಥಳ ಅಂತ ಕನ್ಸಿಡರ್ ಮಾಡಿದಾರಂತೆ. ಇಲ್ಲಿ ನೀವು ಸಾವಿರಾರು ಮೆನಿಕೋನಿಕೋ ಸ್ಟ್ಯಾಚ್ಯೂಗಳನ್ನು ನೋಡ್ಬೋದು. ಇಲ್ಲಿ ಬಂದು ಹೋದ್ರೆ ತಮಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ಜಪನೀಸ್ ನಂಬ್ತಾರಂತೆ. ತಮ್ಮ ವೈವಾಹಿಕ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ಜೋಡಿ ಮೆನಿಕೋನಿಕೋ ಇರುವಂತಹ ಇಮಿಡೋ ಶ್ರೈನ್ ದೇವಸ್ಥಾನಕ್ಕೆ ಹೋಗ್ತಾರಂತೆ. ತಮಗೆ ಅದೃಷ್ಟ ಕುಲಾಯಿಸಬೇಕು, ಬಿಸ್ನೆಸ್ ಚೆನ್ನಾಗಾಗಬೇಕು ಅನ್ನೋದಾದ್ರೆ ನಗೋಯೋದಲ್ಲಿರುವಂಥ ಒಶೋಕನಾನ್ ಅನ್ನೋ ದೇವಸ್ಥಾನಕ್ಕೆ ಹೋಗ್ತಾರೆ.